ಜ್ವರ ಬಂದು ಹುಷಾರಿದ್ದಂಗೆ ಮಲಿಕೊಂಬಿಡ್ತು. ಒಂದು ದಿನ ಪೂರ್ತಿ ಮಲಗಿಬಿಡ್ತು. ಅದು ಮೇವು ತಿನ್ನಲಿಲ್ಲ, ನೀರು ಕುಡಿಲಿಲ್ಲ. ಡಾಕ್ಟ್ರು ಬಂದು ಇಂಜೆಕ್ಷನ್ ಹಾಕಿದ್ರು. ಸಾಯಂಕಾಲ ತನಕ ಸ್ವಲ್ಪ ಎದ್ದು ಓಡಾಡ್ತು. ಆಮೇಲೆ ಮತ್ತೆ ಸಾಯಂಕಾಲಕ್ಕೆ ಹಂಗೆ ಕುಂಟು ಮತ್ತು ಜ್ವರನೇ ಬಂದ್ಬಿಡ್ತು. ಡಾಕ್ಟ್ರು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ತಾಯಿ ಹೆಸ್ರು ಹೇಳ್ಬಿಟ್ಟು ಒಂದು ಅರ್ಕೆ ಕಟ್ಬಿಡ್ತೀನಿ, ಏನಾನ ಆಗ್ಬಿಡ್ಲಿ ಅಂದ್ಬಿಟ್ಟು ಒಂದು ಅರ್ಕೆ ಕಟ್ಟಿಸ್ದೆ. ಕಟ್ಟಿದೆ, ಹಸಿಂಗ್ ಕೊಳ್ಳಿಗೆ ತಣ್ಣಗೆ ಕಟ್ಟಿದೆ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಹುಲ್ಲು ನೀರು ಎಲ್ಲ ಕುಡ್ದು ಈಚೆಗೆ ಬಂತು. ಹೊಸಲಿ ಯಾವ ಊರಿಗೆ? ನಮ್ಮದು ಶಿವಗಂಗೆ ಹತ್ರ ಗಂಟೆ ಹೊಸಲಿ. ಇದು ನೋಡ್ರಿ, ಇದು ಮೋಟ್ರ್ ಕೆಳಗಡೆ ಬೀಳ್ತಾ ಇತ್ತು. ನೆನ್ನೆ ಬಂದಿದ್ರು ಮೋಟ್ರ್ ಎತ್ತಕ್ಕೆ ಅಂತ ಹೇಳ್ಬಿಟ್ಟು. ಮೋಟ್ರ್ ಎತ್ತಕ್ಕೆ ಬಂದಾಗ ಅವರು ಗ್ಯಾರಂಟಿ ಕೊಡಲ್ಲ, ನಾವು ಮೋಟ್ರ್ ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ ಅದು ಅಂತ ಹೇಳು. ನಾನು ಇಲ್ಲಿ ದೇವ್ರಿಗೆ ಬೇಡ್ಕೊಂಡೆ, ನಾನು ದುರ್ಗಾ ಪರಮೇಶ್ವರಿ ನನಗೆ ಮೋಟ್ರ್ ಬೀಳ್ದಂಗೆ ನೀಟಾಗಿ ಮೇಲ್ಗಡೆ ಸರಾಗವಾಗಿ ಮೇಲ್ ಬರಬೇಕು. ಅದು ಬಂದರೆ ನಾನು ಇವತ್ತೇನೆ ಬಂದು ಸಿರಮಂಡಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅನ್ಕೊಂಡೆ. ಅದು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ. ಅವರು ಮೋಟ್ರ್ ಎತ್ತರೂ ಹೇಳಿದ್ರು, ಆಗೋದಿಲ್ಲಮ್ಮ, ಇದು ಗ್ಯಾರಂಟಿ ಅಂತೂ ಕೊಡಲ್ಲ, ನೀನು ಅದೃಷ್ಟ ಇದ್ರೆ ಅದು ಮೇಲ್ ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿ ದೇವ್ರು ನನಗೆ ಉಳಿಸ್ಕೊಟ್ಟಿದ್ದಾಳೆ. ಅದು ತುಂಬಾ ನನಗೆ ಆಗಿದೆ. ಇಲ್ಲೇ ದುರ್ಗಾ ಪರಮೇಶ್ವರಿಯಿಂದ ನಾನು ಉಳಿಸ್ಕೊಟ್ರೆ. ಯಾವ್ರವ? ನಮ್ದು ತಿಪ್ಟೂರು.